ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದಮೇಲೆ ಇದು ಮೊದಲ ಆಪರೇಷನ್ ತಯಾರಿ. ಕಾಂಗ್ರೆಸ್ನ ಸೀನಿಯರ್ ಲೀಡರ್ NDA ತೆಕ್ಕೆಗೆ ಬೀಳ್ತಾರೆ. NDA ಅಂತ ಯಾಕೆ ಹೇಳ್ತಾ ಇದ್ದೀನಿ, BJP ಕಡೆಗೆ ಅವರ ಹೆಜ್ಜೆ ಅಂತ ಅನಿಸ್ತಿದ್ರು ಕೂಡ BJPಗೆ ನೇರವಾಗಿ ಹೋಗದೆ JDSಗೆ ಹೋಗುವ ತಯಾರಿ ನಡೀತಿದೆಯಾ? ಡಿ ಕೆ ಶಿವಕುಮಾರ್ ಅವರೇನಾದರೂ ಇವ್ರಿಗೆ ಮಂತ್ರಿಗಿರಿ ಕೊಟ್ಟು ಉಳಿಸ್ಕೊಂಡ್ರೆ ಸೇಫ್ ಆಗಬಹುದು, ಜಸ್ಟ್ ಲೈಕ್ ಪರಮೇಶ್ವರ್ ಅವ್ರನ್ನ ಉಳಿಸ್ಕೊಂಡಂಗೆ. ಪರಮೇಶ್ವರ್ ಅವರ ಲೆಕ್ಕಾಚಾರವೇ ಬೇರೆ ರೀತಿ ರೆಡಿ ಆಗಿತ್ತು. ಹೇಳಿದ್ರಲ್ಲ ಮೊನ್ನೆ ಪರಮೇಶ್ವರ್ ಅವರು, ನಾನು ಅಂದರೆ ರಾಜಕೀಯ ಸಾಕು ಅಂತ ನಿರ್ಧಾರ ಮಾಡಿದ್ದೆ ಅಂತ ಮಾತ್ರ ಹೇಳಿದ್ರು. ಬಟ್ BJP ಪರಮೇಶ್ವರ್ ಅವ್ರಿಗೆ ಗಾಳ ಹಾಕಿತ್ತು ಅನ್ನೋ ತನಕ ಕಾಂಗ್ರೆಸ್ ಪಾಳ್ಯದಲ್ಲೇ ಸುದ್ದಿಗಳು ಜೋರಾಗೆ ಸದ್ದು ಮಾಡಿದ್ವು. ಅವ್ರಿಗೆ DCM ಆಫರ್, ಸಿಂಗಲ್ DCM. ಎಷ್ಟೊಂದು ಜನ ಆಕಾಂಕ್ಷಿಗಳ ಮಧ್ಯೆ ಪರಮೇಶ್ವರ್ ಅವ್ರಿಗೆ ಯಾಕೆ ಕೊಟ್ಟರು, ಅದರಲ್ಲೂ ಅವ್ರೇನು ರೆಬಲ್ ಆಗಿ ತಂಡ ಕಟ್ಟವರಲ್ಲ, ಆದರೂ ಯಾಕೆ ಕೊಟ್ಟರು ಅನ್ನೋದ್ರ ಸೀಕ್ರೆಟ್ ಎಲ್ರಿಗೂ ಗೊತ್ತು. ಈಗ ಅದೇ ತುಮಕೂರಿನ KN ರಾಜಣ್ಣ ಅವರು JDS ಕಡೆಗೆ ಹೆಜ್ಜೆ ಹಾಕ್ತಾರಾ? ಎಲೆಕ್ಷನ್ನಲ್ಲೆಲ್ಲ ದೇವೇಗೌಡರ ಬಗ್ಗೆ ಮಾತಾಡಿದ್ರು, ಅದೆಲ್ಲ ಇದ್ದಿದ್ದೆ. ರಾಜಕಾರಣಿಗಳು ಯಾರ ಬಗ್ಗೆ ಹೇಗೆ ಮಾತಾಡಿದ್ರು ಆಮೇಲೆ ಏನು ಬೇಕಾದರೂ ಆಗುತ್ತೆ. ರಾಜಣ್ಣ ಅವರು ಈಗ JDSನತ್ತ ಹೋಗುವ ತಯಾರಿಯಲ್ಲಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಿವೆ. ಹಾಗಂತ ರಾಜಣ್ಣವರು ನಾಳೆನೇ ಹೋಗ್ಬಿಡ್ತಾರಾ? ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಒಬ್ಬರು ಹೋಗಿ ಒಬ್ಬರಿಂದ ಇನ್ನೊಬ್ಬರು ಅನ್ನೋ ಥರ ಕನೆಕ್ಷನ್ ಆಗಬಾರ್ದಲ್ಲ ಆಮೇಲೆ ಅನ್ನೋ ಕಾರಣಕ್ಕೆ ರಾಜಣ್ಣವ್ರ ಮೇಲೆ ಅವಾಗೆಲ್ಲ ಮುನಿಸು ಜಟಾಪಟಿ ರಾಜಣ್ಣವರ ವಿರುದ್ಧ ಏನೇನಾಗಿದೆ ಇಬ್ಬರ ನಡುವೆ ಅನ್ನೋದು ಗೊತ್ತು ನಮಗೆ. ಡಿ ಕೆ ಶಿವಕುಮಾರ್ ಅಂದರೆ ಉರಿದು ಬೀಳ್ತಿದ್ರು ಹಾಗೆ ರಾಜಣ್ಣವರು. ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ CM ಆಗಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಅಂತ ಎಷ್ಟು ಸಲ ಹೇಳಿಲ್ಲ. ಬಟ್ ಈಗ ರಾಜಣ್ಣ ಅವ್ರನ್ನ ಸರಿ ಇಟ್ಕೋಬೇಕು, ಸುಮ್ಮನೆ ಒಂದು ಸಣ್ಣ ಹೋಲಾಗಕ್ಕೆ ಬಿಟ್ಟರು ಕಷ್ಟ ಅನ್ನೋ ಕಾರಣಕ್ಕೆ ಅವ್ರಿಗೇನಾದರೂ ಅಥವಾ ಅವ್ರ ಮಗನಿಗೇನಾದರೂ ಹುದ್ದೆ ಕೊಟ್ಟು ಉಳಿಸ್ಕೊಂಡ್ರೆ ಗೊತ್ತಿಲ್ಲ, ಕಡೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಕ್ಕೆ ಸಮಸ್ಯೆ ಆಗದಂತೆ ಸೇಫ್ ಗಾರ್ಡ್ ಮಾಡಿಕೊಂಡ್ರೆ, ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡ್ರೆ. ಅದರ್ವೈಸ್ ಈಗ ರಾಜಣ್ಣ ಅವ್ರಿಗೆ JDSನಿಂದ ಭರ್ಜರಿ ಆಫರ್ ಬಂದಿದೆ. ಅವರು ಅಲ್ಲಿ ಎಲೆಕ್ಷನ್ಗೆ ನಿಂತು JDSನಿಂದ ಗೆದ್ದು ಬರೋ ತನಕ ಪ್ಲ್ಯಾನ್ ಆಗಿದೆ ಅನ್ನುವಂಥ ಸುದ್ದಿಯೇ ಬರ್ತಿದೆ. ರಾಜಣ್ಣವರು ಹಿಂದೆಲ್ಲ ಹೇಳಿದ ನೆನಪಿದೆ ನಮ್ಗೆ, ಮೊನ್ನೆ ಅವ್ರನ್ನ ಪಕ್ಷದಿಂದ ಕ್ರಮ ತಗೊಳ್ಳಾಯ್ತಲ್ಲ, ಆಗ ಹಿಂದೆ ನಾನು ಏನು ಮಾಡಿದ್ದೆ, 1 ಸೀಟು ಕಾಂಗ್ರೆಸ್ಗೆ ಇಲ್ದಂಗೆ ಮಾಡಿದ್ದೆ ಜಿಲ್ಲೆಯಲ್ಲಿ. ಅಂಥದ್ದೇ ಪಾಠ ಕಲಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ಈಗ BJPಗೆ ಹೋಗಿ ಸೇರ್ಕೊಳ್ಳೋದಕ್ಕಿಂತ JDS ಹೇಳಿ ಕೇಳಿ ತುಮಕೂರಲ್ಲಿ ಚೆನ್ನಾಗಿದೆ, JDS ಸ್ಟ್ರಾಂಗ್ ಬೆಲ್ಟ್ ಅದು. ಸೊ ತುಮಕೂರಲ್ಲಿ JDSಗೆ ಒಂದೊಳ್ಳೆ ಕ್ಯಾಂಡಿಡೇಟು ಆಗುತ್ತೆ. ಅವ್ರ ಪಾಡಿಗೆ ಅವ್ರು ಗೆದ್ಕೊಂಡು ಬರೋವಷ್ಟಂತೂ ಇದ್ದಾರೆ. JDS ಕುಮಾರಸ್ವಾಮಿ ಅವರ ಬಲ ಸೇರಿದ್ರೆ ನಮಗೆ ನೆನಪಿದೆ, ಸೋಮಣ್ಣ ಅವ್ರಿಗೆ ಪಕ್ಷದವರೇ ಸೋಲಿಸೋದಕ್ಕೆ ನೋಡಿದ್ರು ತುಮಕೂರಲ್ಲಿ ಅನ್ನುವಂಥ ಆರೋಪ ಇತ್ತು ಅಲ್ವಾ ಮೊನ್ನೆ MP ಎಲೆಕ್ಷನ್ನಲ್ಲಿ. ಸೋಮಣ್ಣವ್ರು ತುಮಕೂರಿಂದ ಗೆಲ್ತಾರೆ ಅನ್ನೋ ನಂಬಿಕೆ ಬಹುತೇಕ ಯಾರಿಗೂ ಇರಲಿಲ್ಲ. ಯಾಕಂದರೆ ಅಚ್ಚರಿ ಎಂಟ್ರಿ ತೊಗೊಳ್ತಾರೆ, ತುಮಕೂರಿಗೆ ಹೋಗಿ ಎಲೆಕ್ಷನ್ಗೆ ನಿಂತು ಪಕ್ಷದ ಸಪೋರ್ಟು 100% ಇಲ್ಲದೆ ಗೆದ್ದು ಬಂದರು. ಹೆಂಗೆ ಗೆದ್ದು ಬಂದರು? JDS ಕೃಪಾ ಕಟಾಕ್ಷದಿಂದ ದೇವೇಗೌಡರ ಜೊತೆಗೆ ಅಲ್ಲಿ ಅವರ ಲೆಕ್ಕಾಚಾರ ಪಕ್ಕ ಆಯಿತು. ದೇವೇಗೌಡರ ಆಶೀರ್ವಾದದಿಂದನೇ ವಿ ಸೋಮಣ್ಣವ್ರು ಗೆದ್ದು ಬಂದಿರೋದು, ಅದು ಆಲ್ಮೋಸ್ಟ್ ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತು. ಸೊ ತುಮಕೂರಲ್ಲಿ ಈಗ ರಾಜಣ್ಣ ಅವ್ರಿಗಿರೋ ಸ್ವಂತ ಬಲದ ಜೊತೆಗೆ JDS ಬಲ ಸೇರಿದ್ರೆ ಒಂದೆರಡು ಕ್ಷೇತ್ರದ ಪಕ್ಕ ಮಾಡ್ಕೊಳ್ಬಹುದು. ಮಗನ ಭವಿಷ್ಯ ತನ್ನ ಭವಿಷ್ಯ ಇಬ್ಬರದು ಭದ್ರ ಮಾಡ್ಕೊಳ್ಬಹುದು. ಮತ್ತು ಈ ಸಲ BJP ಅಥವಾ NDA JDS ಜೊತೆಗೆ ಮೈತ್ರಿ ಸರ್ಕಾರ ಬರುವಂಥ ಚಾನ್ಸಸ್ ಜಾಸ್ತಿ. ಪ್ರತಿ ಬಾರಿ ಸರ್ಕಾರ ಚೇಂಜ್ ಆಗುತ್ತೆ ಕರ್ನಾಟಕದಲ್ಲಿ, ಇದುವರೆಗೂ ರಿಪೀಟ್ ಆಗೇ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಹಾಗಾಗಿ ಚಾನ್ಸ್ ಇದೆ. ಸೀನಿಯರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ, ಕಾಂಗ್ರೆಸ್ ಒಳಗಿನ ಸೀಕ್ರೆಟ್ಗಳನ್ನು ಹೇಳೋದಕ್ಕೆ BJPಗೆ ಭರ್ಜರಿ ಅಸ್ತ್ರನೂ ಆಗುತ್ತೆ, ಅಂದರೆ JDSಗೆ ಮೈತ್ರಿಗೆ. ಈ ಎಲ್ಲ ಕಾರಣಗಳಿಂದಾಗಿ KN ರಾಜಣ್ಣನವರ ಸುತ್ತ ಈಗ ಭಾರಿ ಕುತೂಹಲ ಇದೆ. ಒಬ್ಬರು ಹೋದರೆ ಅಸಮಾಧಾನಿತರಿಗೆ ಅವರು ಕೊಂಡಿಯಾಗಿ ಆಮೇಲೆ ಬದಲಾಗ್ತಾರೆ. ರಾಜಣ್ಣವರ ಸಂಪರ್ಕದಲ್ಲಿ ಸುಮಾರು ಜನ ಅಸಮಾಧಾನಿತರು ಬರಬಹುದು. ನಿಧಾನಕ್ಕೆ ಕುಮಾರಸ್ವಾಮಿಯವರು ಏನಾದರೂ ಪ್ಲ್ಯಾನ್ ಇದ್ದರೆ ಈ ಅವಧಿಯಲ್ಲೋ ಅಥವಾ ಮುಂದಿನ 28 ಚುನಾವಣೆಯಲ್ಲಿ ಏನೇನಾಗತ್ತೆ, ಅದಕ್ಕಿಂತ ಮುಂಚೆನೇ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ. ಸಚಿವ ಸಂಪುಟ ಇನ್ನೂ ಫಸ್ಟ್ 10 ನಂಬರ್ಗೆ ಏನೇನಾಯಿತು, ರಾಜೀನಾಮೆ ಕೊಟ್ಟಿದ್ದಾಯಿತು ರಾಮಲಿಂಗಾರೆಡ್ಡಿ ಅವರು. ಕೃಷ್ಣ ಬೈರೇಗೌಡ್ರಿಗೆ ಹೈಕಮಾಂಡ್ ಇಲ್ಲ, ಬದಲಾವಣೆ ಇಲ್ಲ, BDA BMRDA ಕೊಡೋಕ್ಕಾಗಲ್ಲ, ಈಗ ಚೇಂಜ್ ಮಾಡಿದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ, ಮತ್ತು ಆಮೇಲೆ ಇನ್ನೂ ಚೇಂಜ್ ಮಾಡೋರು ಬೇರೆಯವ್ರ ಡಿಮ್ಯಾಂಡ್ ಬರುತ್ತೆ ಅಂತ ಸುಮ್ಮನೆ ಕಳಿಸಿದೆ. ಬಟ್ ಹೈಕಮಾಂಡ್ಗೆ ಹೇಳಿ ಬಂದಿದ್ದಾರೆ, ಹಾಗಾದ್ರೆ ನನಗೆ ಮಂತ್ರಿಗಿರಿಯೇ ಬೇಡ ಅಂತ.
ಕೃಷ್ಣ ಬೈರೇಗೌಡರನ್ನ ಮನವೊಲಿಸೋ ಪ್ರಯತ್ನ ಹೈಕಮಾಂಡ್ ಮಾಡಿದೆ, ಬದಲಾವಣೆ ಆಗಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿದೆ. ಆದರೆ ಕೃಷ್ಣ ಬೈರೇಗೌಡರು ಅಷ್ಟೇ ಕಟ್ಟುನಿಟ್ಟಾಗಿ ಹೇಳಿ ಬಂದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ತಗೊಂಡ್ರು, ಬಟ್ GBA ಎಚ್ಚರಿಕೆಯನ್ನು ಕೊಟ್ಟಾಗಿದೆ, ನಾನು GBA ಕೆಲಸ ಮಾಡಲ್ಲ. GBAಗೆ ಅವರು ತುಂಬ ಸ್ಟ್ರಾಂಗ್ ಹ್ಯಾಂಡು, ಕಾಂಗ್ರೆಸ್ಗೆ ಬೇಕಾಗಿರುವಂಥ ನಾಯಕ. ಬೆಂಗಳೂರು ಅಂತ ಬಂದಾಗ, ಪಾಲಿಕೆ ಎಲೆಕ್ಷನ್ ಅಂತ ಬಂದಾಗ ಅವರು ಅಲ್ಲಿ ಶಾಕ್ ಕೊಟ್ಟಿದ್ದಾರೆ. ಹೆಂಗೋ ಒಂದು ಕಷ್ಟಪಟ್ಟು ಸದ್ಯಕ್ಕೆ ತೇಪೆ ಹಚ್ಚಿ ಕೂರಿಸಿರೋದು. ಆರಂಭದಲ್ಲೇ ಹಿಂಗಾಗಿದೆ ಅಂದರೆ ಈಗ ಎರಡನೇ ಲಿಸ್ಟ್ ಬಂದಮೇಲೆ ಏನೇನಾಗಬಹುದು, ಸಿದ್ದು ಕ್ಯಾಂಪ್ ಏನೇನು ಮಾಡಬಹುದು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ತನಗೆ ಕ್ರೀಡಾ ಇಲಾಖೆ ಹೆಚ್ಚುವರಿ ಕೊಡಿ ಅಂತ ಕೇಳಿದ್ದೆ, ಕೊಟ್ಟಿದ್ರು, ಕ್ರಾಂತಿ ಮಾಡಿ ತೋರಿಸ್ತಿದ್ದೆ. ಅಧ್ಯಕ್ಷ ಕುರ್ಚಿ ಸಿಗಲಿಲ್ಲ, ಅದಕ್ಕೇನಂತೆ ಅಧ್ಯಕ್ಷ ಆಗದಿದ್ರು CM ಆಗಬಹುದು. ಸಿದ್ದರಾಮಯ್ಯನವ್ರ ಎಕ್ಸಾಂಪಲ್ ಇಲ್ವಾ? ಎಲ್ಲ ಹೇಳಿದ್ದಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಗೊತ್ತಿಲ್ಲ. ಸೊ ಇದೆಲ್ಲ ಇರುವಾಗ ದಳಪತಿಗಳ ಜೊತೆ ನಿಂತು ಬಿಟ್ರೆ ಅಲ್ಲಿಂದ ಕಾರ್ಯಾಚರಣೆ ಚುರುಕು ಪಡ್ಕೊಳ್ಬಹುದು. DK ಬ್ರದರ್ಸ್ ಇದ್ರ ಬಗ್ಗೆ ಅಲರ್ಟ್ ಆಗೇ ಇರ್ತಾರೆ ಸಹಜವಾಗಿ. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ರಾಜಣ್ಣನವ್ರಿಗೇನಾದರೂ ಆಫರ್ ಮಾಡ್ತಾರಾ, ಅಥವಾ ರಾಜಣ್ಣನವ್ರ ಹತ್ರ ಏನಾಗತ್ತೆ ನೋಡೇ ಬಿಡೋಣ, ಒಬ್ಬರು ಹೋಗಿ ಏನು ಮಾಡೋಕ್ಕಾಗತ್ತೆ ಅಂತ ಕೈ ಬಿಟ್ಟು ಇವ್ರಿಗೆ ಕೊಡೋಕ್ಕಾಗಲ್ಲ, ಸೀನಿಯರ್ಸ್ಗೆ ಯಾರಿಗೂ ಇಲ್ಲ, ಕಂಪ್ಲೀಟಾಗಿ ಹೊಸಬ್ರ ಪಡೆ ಅಂತ DK ಶಿವಕುಮಾರ್ ಅವರು ಹೈಕಮಾಂಡ್ ಮನವೊಲಿಸಿದ್ದಾರಲ್ಲ ಈಗಾಗಲೇ, ಅದೇ ರೀತಿ ಮುಂದುವರಿತಾರ, ಕಾದು ನೋಡಬೇಕು. ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನ ಮಿಸ್ಸು, ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಒತ್ತಡಕ್ಕೂ ಮಣಿದಿಲ್ಲ, ಆಗದೇ ಇಲ್ಲ ಈ ಸಲ. ಬಸವರಾಜ ರಾಯರೆಡ್ಡಿ ಅವ್ರಿಗಿಲ್ಲ, ಮಹದೇವಪ್ಪನವ್ರಿಗೂ ಕೊಡದೇ ಇದ್ದರೆ ರಕ್ತ ಕ್ರಾಂತಿ ಆಗುತ್ತೆ ಅನ್ನೋ ತನಕ ಹೋರಾಟ, ದಲಿತ ಸಂಘಟನೆಗಳು ಪ್ರಮುಖರೆಲ್ಲ ಹೋರಾಟ ಮಾಡ್ತಿರೋದು ನೋಡ್ತಾ ಇದ್ದೀವಿ. ಆ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಇದರ ಎಫೆಕ್ಟು ಭವಿಷ್ಯದಲ್ಲಿ ಏನಾಗತ್ತೆ, ಸೀನಿಯರ್ಸ್ ಈಗ ಎಷ್ಟು ಸಲ ಕೊಡ್ತಾರೆ, ಸೀನಿಯರ್ಸ್ಗೆ ಸಿಕ್ಕಾಪಟ್ಟೆ ಸಲ ಕೊಟ್ಟಾಗಿದೆ, ಅದು ಒಂದು ರೀಸನ್ನು. ಜೊತೆಗೆ DK ತನ್ನ ಟೀಮ್ ರೆಡಿ ಮಾಡ್ಕೊಳ್ಬೇಕಾಗಿದೆ ಎಲೆಕ್ಷನ್ಗೆ ಸಮರಾಭ್ಯಾಸ ಮಾಡೋದಕ್ಕೆ, ಅದು ಒಂದು ರೀಸನ್ನು. ಸೊ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಸ್ಫೋಟವಾಗೋದಿದೆ, ಸಹನೆಯ ಕಟ್ಟೆ ಒಡೆಯೋದಿದ್ದೇ ಇರುತ್ತೆ. ಸರ್ಕಾರ ಅದು CM ಚೇಂಜ್ ಆಗಿ ಇಷ್ಟೆಲ್ಲ ಆಗಿರೋ ಟೈಮಲ್ಲಿ ಎಲ್ಲ ಸ್ಮೂದಾಗಿ ಆಯಿತು ಅಂದರೆ ಈಗಾಗಿದೆ, ಅದ್ರ ಒಳಗೊಳಗೆ ಏನೇನು ಆಗ್ತಿದೆ ಅನ್ನೋದು ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ. ರಾಜಣ್ಣನವರು ಮೊದಲ ವಿಕೆಟ್ ಆಗಿಬಿಟ್ರೆ ರಾಜಣ್ಣವ್ರು ಒಂದು ಸಿಟ್ಟು ಜಿದ್ದು ಇದ್ದೇ ಇರುತ್ತೆ. DK ಶಿವಕುಮಾರ್ ಅವರಿಂದ ನನ್ನ ರಾಜಕೀಯ ಭವಿಷ್ಯ ಹಿಂಗಾಯ್ತಲ್ಲ, ಈ ವಯಸ್ಸಲ್ಲಿ ನಾನು ಮತ್ತೆ ಪಕ್ಷಾಂತರ ಮಾಡಿ ಅಲ್ದಾಡೋಂಗಾಯ್ತಲ್ಲ ಅನ್ನುವಂಥ ಸಿಟ್ಟು ಜಿದ್ದು ಇದ್ದೇ ಇರುತ್ತೆ. ಹಾಗಾಗಿ DK ಕಟ್ ಹಾಕೋದಕ್ಕೆ ಕುಮಾರಸ್ವಾಮಿಯವ್ರ ಜೊತೆ ಕೈ ಜೋಡಿಸ್ತಾರ KN ರಾಜಣ್ಣ ಅನ್ನುವಂಥ ಒಂದು ಕುತೂಹಲಕಾರಿ ಚರ್ಚೆ ರಾಜಕೀಯದಲ್ಲಿ ಗಮನ ಸೆಳ್ತಿರೋದು. ಇದಕ್ಕೆ ಬ್ರೇಕ್ ಹಾಕ್ತಾರಾ, ಏನು ಮಾಡ್ತಾರೆ DK ಶಿವಕುಮಾರ್, ಕಾದು ನೋಡ್ಬೇಕು. ಈಗ ಕುಮಾರಸ್ವಾಮಿ ಅವರು ಸುಮಾರು ಜನ ಕಾಂಗ್ರೆಸ್ಸಿಂದ ಮಾತ್ರ ಅಲ್ಲ, JDS BJPಯಲ್ಲಿರೋರ್ಗೂ ಕೂಡ ಗಾಳಾಗ್ತಿದೆ ಅನ್ನೋದು ಇಂಟ್ರೆಸ್ಟಿಂಗ್. ಅಖಂಡ್ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಹೋಗಿ ಬಂದಿದ್ದು ನೋಡಿದ್ವಿ. ಸುಮಾರು ಬೇಜಾರು ಮಾಡ್ಕೊಂಡಿರೋ ನಾಯಕರೆಲ್ಲ JDS ಎಲೆಕ್ಷನ್ ಹೊತ್ತಲ್ಲಿ ಸೇರ್ಪಡೆ ಆಗಬಹುದು ಅನ್ನೋದು ಈಗಾಗಲೇ ಚರ್ಚೆಯಲ್ಲಿರೋ ವಿಷಯ. ಮುನಿರತ್ನ ಅವ್ರ ಹೆಸರು ಕೇಳಿ ಬರ್ತಿದೆ. ಇಂಟ್ರೆಸ್ಟಿಂಗ್ ಅಂದರೆ ಅವ್ರಿಗೆ ಸ್ವಲ್ಪ BJPಯಲ್ಲಿ ಉಸಿರುಗಟ್ತಾ ಇದೆ. ಈಗ BJPಗೆ ಬಂದವ್ರು ಸುಮಾರು ಜನ ಎಲ್ಲ ಮತ್ತೆ ಕಾಂಗ್ರೆಸ್ ಕಡೆಗೆ ಹೆಜ್ಜೆ ಹಾಕಿದಾರಲ್ಲ, ಸೋಮಶೇಖರ್, ಹೆಬ್ಬಾರ್ ಅವರೆಲ್ಲ. ಈಗ ಮುನಿರತ್ನ ಅವರು ಸಿಕ್ಕಾಕ್ಕೊಂಡಿದ್ದಾರೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಕಾಂಗ್ರೆಸ್ಗೆ ವಾಪಸ್ ಹೋಗೋ ಪರಿಸ್ಥಿತಿಲೂ ಇಲ್ಲ. DK ಶಿವಕುಮಾರ್ ಅವ್ರು ಬೇರೆ CM. ಈಗ JDS ಕಡೆಗೆ BJPಯಲ್ಲಿ ರಾಜರಾಜೇಶ್ವರಿ ನಗರಕ್ಕೆ ಟಿಕೆಟ್ ವಿಚಾರದಲ್ಲೂ ಸ್ವಲ್ಪ ಒತ್ತಡ ಆಗುತ್ತೆ ಮುಂದಿನ ಚುನಾವಣೆಗೆಲ್ಲ, ಮುನಿರತ್ನ ಅವ್ರಿಗೆ, ತುಳಸಿ ಮುನಿರಾಜು ಅವ್ರ ವಿಚಾರದಲ್ಲಿ. ಸೊ ಈಗ JDS ಕಡೆಗೆ ಮುನಿರತ್ನ ಅವರು ವಾಲ್ತಾರೆ ಅನ್ನೋ ಸುದ್ದಿಗಳು ಇವೆ. ನೋಡ್ಬೇಕು ಏನೇನಾಗತ್ತೆ ಅಂತ, ಅದಿನ್ನೂ ಖಚಿತವಾಗಿರೋ ಮಾಹಿತಿ ಅಲ್ಲ, ಅಂಥ ಚರ್ಚೆಗಳು ನಡೀತಿದೆ, ಚರ್ಚೆ ಹಂತದಲ್ಲಿದೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಿಡ್ದಿರೋರು, ಅಕಸ್ಮಾತ್ ವಿಜಯೇಂದ್ರ ನಾಯಕತ್ವ ಈ ನವೆಂಬರ್ಗೆ 3 ವರ್ಷ ಆಗುತ್ತಲ್ಲ, ಅದಾದಮೇಲೂ ಕಂಟಿನ್ಯೂ ಆದರೆ ಅವ್ರಿಗೆ ಮಣೆ ಹಾಕಿದ್ರೆ ಹೈಕಮಾಂಡು ಏನು ಬೇಕಾದರೂ ಆಗಬಹುದು. ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್, ಕುಮಾರ್ ಬಂಗಾರಪ್ಪ ಸೇರಿದಂತೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲ ಕಡೆ ನನಗೆ ಸ್ಟ್ರಾಂಗ್ ಲೀಡರ್ ಸಿಗ್ತಾರೆ ಅಂತ ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕಬಹುದು. ಎಲ್ಲಿಂದ? BJPಯಿಂದ ಕೂಡ. ಕಾಂಗ್ರೆಸ್ಸು BJP ಎರಡೂ ಕಡೆ ರೆಬಲ್ಸ್ಗೆ ಮಣೆ ಹಾಕೋ ರೀತಿಯಲ್ಲಿ JDS ಇನ್ನಷ್ಟು ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಈಗ ತಯಾರಿ ಮಾಡ್ಕೊಳ್ತಿದೆ. ಯಾಕಂದರೆ CM ಆಗೋ ವಿಚಾರದಲ್ಲಿ BJPಗೂ JDSಗೂ ನಾಳೆ ಜಟಾಪಟಿ ಉಂಟಾದರೆ, ಮೈತ್ರಿ ಸರ್ಕಾರ ಬಂದು, ಆಗ ಕುಮಾರಸ್ವಾಮಿಯವ್ರ ಕೈ ಗಟ್ಟಿಯಾಗಿರಬೇಕು, ಸೀಟ್ಸ್ ಇರಬೇಕು, ಬಾರ್ಗೇನ್ ಮಾಡುವಷ್ಟು ತಾಕತ್ತನ್ನು ಉಳಿಸ್ಕೊಳ್ಬೇಕು. ಅದರ ತಯಾರಿಯಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.